ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಟ್ಸ್ ಮೀ ಲಾವಣ್ಯ ಭಂಡಾರಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತು ಹೆಣ್ಮಕ್ಳು ಹಬ್ಬ, ಅದೇ ವರಮಹಾಲಕ್ಷ್ಮಿ ಹಬ್ಬ. ವರಮಹಾಲಕ್ಷ್ಮಿ ಹಬ್ಬ ಬಂದಿದ ತಕ್ಷಣನೇ ಹೆಣ್ಮಕ್ಳಿಗೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ? ನಮ್ಮನೇಲಿ ಲಕ್ಷ್ಮಿ ಕೂರ್ಸಲ್ಲ, ಆದರೆ ಮನೆಯಲ್ಲಿ ಪೂಜೆ ಅಂತೂ ಮಾಡೇ ಮಾಡ್ತೀವಿ. ಸೊ ಪೂಜೆಗಿಂತ ಏನೇ ಆಗಲಿ, ಹಬ್ಬಗಳು ಸ್ಟಾರ್ಟ್ ಆಗಿದ್ರೆ ಫಸ್ಟ್ ಸ್ಟಾರ್ಟ್ ಆಗೋದೇ ರಂಗೋಲಿ ಬಿಡೋದ್ರಿಂದ. ಇಲ್ಲಿ ಪ್ಲೇಸ್ ಚಿಕ್ಕದಾಗಿರೋದ್ರಿಂದ ನಾನೊಂದು ಸಿಂಪಲ್ ಆಗಿ ಕ್ಯೂಟ್ ಆಗಿ ರಂಗೋಲಿ ಬಿಟ್ಟೆ. ಹಾಗೇನೆ ಹೂವಿನ ಅಲಂಕಾರ ಕೂಡ ಈ ಥರ ಹೂವಿನ ಅಲಂಕಾರದಲ್ಲಿ ಮಾಡಿದೆ. ನನಗಂತೂ ಈ ಥರ ರಂಗೋಲಿ ಬಿಟ್ಟು ಹೂವಲ್ಲಿ ಅಲಂಕಾರ ಮಾಡೋದಂದ್ರೆ ತುಂಬಾನೇ ಇಷ್ಟ ಆಗುತ್ತೆ. ಫ್ರೆಶ್ ಅಪ್ ಆಗಿ ದೇವ್ರ ಪೂಜೆಗೆ ಏನೆಲ್ಲ ಬೇಕು ಎಲ್ಲ ರೆಡಿ ಮಾಡಿಕೊಂಡು ಈ ಬಟ್ ಪೂಜೆಗಿಂತ ಮುಂಚೆನೆ ಮನೆಯಲ್ಲಿ ಸಾಲ್ಟ್ ಕಂಟೈನರ್ನ ನೀಟಾಗಿ ವಾಶ್ ಮಾಡಿ ನಾವು ಸಾಲ್ಟ್ ಫುಲ್ಲೂ ಫ್ರೆಶ್ ಆಗಿ ಫಿಲ್ ಮಾಡಿಟ್ರೆ ಈ ಹಬ್ಬದ ದಿನ ತುಂಬಾನೇ ಒಳ್ಳೆಯದು ಅಂತ ತಿಳ್ಕೊಂಡೆ. ಆದ್ರಿಂದ ನಾನು ಇವತ್ತು ಅದನ್ನ ಸಾಲ್ಟ್ ಫಿಲ್ ಮಾಡಿದೆ. ಎಸ್, ನೋಡಿದ್ರಲ್ಲ, ಸಿಂಪಲ್ ಆಗಿ ನಾನಿಲ್ಲಿ ಮನೇಲಿ ಪೂಜೆ ಮುಗಿಸಿದ್ದು. ಇಷ್ಟೇ ನಮ್ಮ ಮನೇಲಿ ದೇವ್ರ ಫೋಟೋಸ್ ಇರೋದು, ಆದ್ರಿಂದ ಇಷ್ಟು ಸಿಂಪಲ್ ಆಗಿ ಪೂಜೆ ಮುಗಿಸ್ಕೊಂಡೆ. ಹಾಗೇನೆ ಪೂಜೆ ಮುಗಿಸ್ಕೊಂಡಾದ್ಮೇಲೆ ಅಮ್ಮ ಮನೆಗೆ ಹೋಗ್ಬೇಕಾಗಿತ್ತು. ಅಮ್ಮ ಮನೆಗೆ ಹೋಗೋಕ್ಕೆ ರೆಡಿ ಆದೆ. ಈ ಡ್ರೆಸ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಕಮೆಂಟ್ ಮಾಡಿ. ಈ ನಿಜವಾಗ್ಲೂ ನಾನು ಈ ಲಿಂಕ್ ನಿಮಗೆ ಸೆಂಡ್ ಮಾಡ್ತೀನಿ. ಎಸ್, ಅಮ್ಮ ಮನೆಗೆ ನಾನು ಹೊರಟ್ವಿ. ಅಮ್ಮ ಮನೆಗೆ ಹೋಗೋ ಖುಷಿ, ಹಾಗೆ ವರಮಹಾಲಕ್ಷ್ಮಿ ಹಬ್ಬ ಖುಷಿ ಡಬಲ್ ಧಮಾಕ ಅಂತಾನೆ ಹೇಳ್ಬೋದು. ಅಮ್ಮ ಮನೇಲಿ ಇನ್ನು ಪೂಜೆ ಸ್ಟಾರ್ಟ್ ಆಗಿರಲಿಲ್ಲ. ಸೊ ನಾನು ಒಂದು ಸ್ವಲ್ಪ ಅಮ್ಮಗೆ ಹೆಲ್ಪ್ ಮಾಡಿಕೊಡ್ತಾ ಇದ್ದೆ. ಮಮ್ಮಿ ಫಸ್ಟ್ ನಾನು ಹೋಗಿದ ತಕ್ಷಣ ನನಗೆ ಕೆಲಸ ಕೊಟ್ಟಿದ್ದು ಹೂವಿನಲ್ಲಿ ಈ ಥರ ಡೆಕೋರೇಟ್ ಮಾಡು ಅಂತ. ನನಗಂತೂ ಈ ಥರ ಡೆಕೋರೇಟ್ ಮಾಡೋದ್ರಲ್ಲಿ ತುಂಬ ಕ್ರೇಜು. ಸೊ ಡೆಕೋರೇಟ್ ಎಲ್ಲ ಮಾಡಿ ಅಮ್ಮ ಇಲ್ಲಿ ನೋಡಿರ್ಬೋದು, ಎಲ್ಲ ಫೆಸ್ಟಿವಲ್ಗೆ ಏನೇನೆಲ್ಲ ಬೇಕು ಅಡುಗೆಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ರು. ನಾನು ಅಷ್ಟೇ, ಹಾಗೇನೆ ನಮ್ಮ ತಂಗಿ ಪೂಜೆ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ಲು. ನಾನು ಪ್ಲೇಟ್ಸ್ಗೆ ಫ್ರೂಟ್ಸ್ ಎಲ್ಲ ಅರೇಂಜ್ ಮಾಡ್ತಿದ್ದೆ. ವರಮಹಾಲಕ್ಷ್ಮಿ ಹಬ್ಬ ಬಂದ ತಕ್ಷಣನೇ ಡೆಕೋರೇಟು ಎಷ್ಟು ಮಾಡಿದ್ರೂ ಸಾಲದು. ಬಟ್ ಏನು ಅಂತಂದರೆ ಅಮ್ಮ ಮನೆಯಲ್ಲೂ ಲಕ್ಷ್ಮಿ ಕೂರಿಸಲ್ಲ, ಬಟ್ ಪೂಜೆ ಅಂತೂ ಮಾಡ್ತೀವಿ. ಪೂಜೆ ಸ್ವೀಟ್ ಏನು ಬೇಕೋ ಅವೆಲ್ಲ ಮಾಡ್ತೀವಿ, ಲಕ್ಷ್ಮಿ ಅಂತ ಕೂರಿಸಲ್ಲ ಅಷ್ಟೇ. ಪ್ಲೇಟ್ಸ್ಗೆಲ್ಲ ಈ ಥರ ಫ್ರೂಟ್ಸು, ಎಲೆ, ಅಡಿಕೆ ಎಲ್ಲ ಅರೇಂಜ್ ಮಾಡಿದೆ. ಹೇಳಬೇಕು ಅಂತಂದರೆ ಯಾವುದೇ ಹಬ್ಬ ಬಂದರೂ ಹೆಣ್ಮಕ್ಳಿಗೆ ಎಷ್ಟು ಕೆಲಸ ಮಾಡಿದ್ರೂ ಸಾಕೇ ಆಗಲ್ಲ. ಅಷ್ಟು ಕೆಲಸ ಇರುತ್ತೆ ಹೆಣ್ಮಕ್ಳಿಗೆ. ಅಡುಗೆಯಿಂದ ಹಿಡ್ದು ಪೂಜೆಯಿಂದ ಪೂಜೆ, ಅಡುಗೆ, ಪೂಜೆ, ಬಂದಿರೋ ಗೆಸ್ಟಿಗೆ ಅಡುಗೆ ಬಡಿಸೋದು ಎಲ್ಲ ಎಷ್ಟು ಕೆಲಸ ಇರುತ್ತೆ ಅಲ್ಲ. ಒಂಥರ ಖುಷಿಯಲ್ಲಿ ನಮಗೆ ಟಯರ್ಡ್ನೆಸ್ಸು ಆಗಲ್ಲ, ತುಂಬ ಖುಷಿಯಾಗಿರುತ್ತೆ. ವಾತಾವರಣನೇ ಚೆನ್ನಾಗಿರುತ್ತೆ. ಹಬ್ಬದ ಮನೆ ವಾತಾವರಣನೇ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಎಲ್ಲ ಅರೇಂಜ್ ಮಾಡಿ ನಮ್ಮ ತಂಗಿಗೆ ಕೊಟ್ಟೆ. ಅವಳು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ಲು, ಹಾಗೆ ನಾನು ಅಮ್ಮಗೆ ಹೆಲ್ಪ್ ಮಾಡ್ತಾ ಇದ್ದೆ. ಸೊ ನೋಡ್ಬೋದು, ಪೂಜೆ ಎಲ್ಲ ಆಲ್ಮೋಸ್ಟು ರೆಡಿ, ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ಲು. ಅವಳು ಪೂಜೆ ಮಾಡ್ತಾ ಇದ್ಲು. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲರಿಗೂ ಬಿಸಿ ಬಿಸಿ ಕಾಫಿ ಮಾಡಿದೆ. ಯಾಕೆ ಅಂದರೆ ಹಬ್ಬ ಅಲ್ವಾ, ಅದರಿಂದ ಎಲ್ಲರಿಗೂ ತುಂಬಾ ಬೇಗ ಎದ್ದಿದ್ರು. ಪೂಜೆ ಮುಗಿಯೋವರೆಗೂ ಏನೂ ತಿಂದಿರಲಿಲ್ಲ. ಆದ್ದರಿಂದ ಎಲ್ಲರಿಗೂ ಪೂಜೆ ಮುಗಿದ ತಕ್ಷಣವೇ ಬಿಸಿ ಬಿಸಿ ಕಾಫಿ ಮಾಡಿಕೊಂಡು ಹಾಗೇನು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಮತ್ತೆ ಮಮ್ಮಿ ಬಿಸಿ ಬಿಸಿ ಬಜ್ಜಿ ಮಾಡ್ತಾಯಿದ್ರು. ಹಬ್ಬ ಅಂದರೆ ಅಲ್ವಾ, ಬಜ್ಜಿ ಬೋಂಡ ಇದ್ದೇ ಇರುತ್ತೆ. ಹಾಗೆಯೇ ಇಂಡಿಯನ್ಸ್ ಹಬ್ಬ ಅಂತಂದರೆ ಫಸ್ಟು ನಮಗೆ ನೆನಪಾಗೋದೆ ಒಬ್ಬಟ್ಟಿನ ಊಟ. ಒಬ್ಬಟ್ಟು ಇಲ್ಲಿ ಅಮ್ಮ ಬಿಸಿ ಬಿಸಿ ಒಬ್ಬಟ್ಟು ಮಾಡ್ತಾಯಿದ್ರು. ಹಾಗೆಯೇ ಒಬ್ಬಟ್ಟು ಹಬ್ಬದೂಟ ನೋಡ್ತಾ ಇದ್ರೆ ನಿಜ ಹೇಳ್ಬೇಕಂದ್ರೆ ಯಾವ ಡಯಟು ಬೇಡ ಅಂತ ಅಂದ್ಕೊಂಡು ಯಾವುದು ಏನು ಸ್ಕಿಪ್ ಮಾಡಿದೆ, ತೃಪ್ತಿಯಿಂದ ಖುಷಿಯಾಗಿ ಹಬ್ಬದೂಟ ಮಾಡಿದೆ. ಹಬ್ಬದೂಟ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಿ ಟೈಮ್ ಸ್ಪೆಂಡ್ ಮಾಡಿ ಈವ್ನಿಂಗು ರೆಡಿಯಾಗಿ ರಿಲೇಟಿವ್ಸ್ ಮನೆಗೆ ಹೋಗಬೇಕಾಗಿತ್ತು. ಆದ್ದರಿಂದ ಬೇಗನೆ ಹೊರಟ್ವಿ ನಾನು ಅವರು. ಸೊ ಹೊರಡೋಕ್ಕಿಂತ ಮುಂಚೆ ಹಬ್ಬದ ದಿನ ಅಮ್ಮ ಅರಿಶಿನ ಕುಂಕುಮ ಕೊಟ್ಟರು. ಅರಿಶಿನ ಕುಂಕುಮ ಇಲ್ಲಿಂದ ತಗೊಂಡು ನಾನು ಅವರು ರಿಲೇಟಿವ್ಸ್ ಮನೆಗೆ ಹೋದ್ವಿ. ಸೊ ಆ ರಿಲೇಟಿವ್ಸ್ ಮನೆಗೆ ಆನ್ ದ ವೇ ಹೋಗ್ತಾ ನಮಗೆ ಮಳೆ ಸ್ಟಾರ್ಟ್ ಆಯಿತು. ಒಂದು ಸ್ವಲ್ಪ ಮಳೆ ಕೂಡ ಇತ್ತು, ಹಾಗೆಯೇ ಟ್ರಾಫಿಕ್ ಅಷ್ಟು ಕಮ್ಮಿ ಇತ್ತು.
ಸೊ ಎಲ್ಲ ಮುಗಿಸ್ಕೊಂಡು ಅಲ್ಲೇನೆ ನಿಯರ್ ಬೈಯೇನೆ ಟೆಂಪಲ್ ಇತ್ತು. ಫಸ್ಟು ಟೆಂಪಲ್‌ಗೆ ಹೋಗಿ ಅಲ್ಲಿ ದರ್ಶನ ಮಾಡ್ಕೊಂಡು ಆಮೇಲೆ ಇವ್ರ ಮನೆಗೆ ಬಂದ್ವಿ. ಇವ್ರ ಮನೇಲಿ ಮಕ್ಕಳೆಲ್ಲ ಆಟ ಆಡ್ತಾ ಇದ್ರು. ಮಕ್ಳ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಇಲ್ಲಿ ಇವರು ದೇವ್ರು ಕೂರ್ಸಿದ್ರು. ದೇವ್ರ ಹತ್ರ ಬೇಡ್ಕೊಂಡು ಎಲ್ಲ ಈ ಹಬ್ಬದ ದಿನ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬೇಡ್ಕೊಂಡು ಈ ಹಬ್ಬನ ಸಿಂಪಲ್ ಆಗಿ ಕ್ಯೂಟಾಗಿ ನಾನು ಈ ಹಬ್ಬನ ಈ ಥರ ಸೆಲೆಬ್ರೇಟ್ ಮಾಡಿದೆ. ನೀವು ಯಾವ ಥರ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.